ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ಮಹಾ ದರೋಡೆ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣವನ್ನ ಭೇದಿಸಲಾಗಿದೆ. 5 ಕೋಟಿ 76 ಲಕ್ಷ ರೂಪಾಯಿ ಹಣವನ್ನ ರಿಕವರಿ ಮಾಡಲಾಗಿದೆ. 3 ಜನರನ್ನ ಬಂಧನ ಮಾಡಲಾಗಿದೆ. ಬಂಧಿತರಾದವರು ಯಾರ್ಯಾರು? ಒಬ್ಬ ವೆಹಿಕಲ್ನ ಇನ್ಚಾರ್ಜ್, ಸಿಎಂಎಸ್ ವೆಹಿಕಲ್ನ ಇನ್ಚಾರ್ಜ್, ಆತನನ್ನ ಬಂಧನ ಮಾಡಲಾಗಿದೆ. ಮತ್ತೋರ್ವ ಅದೇ ಸಿಎಂಎಸ್ ಕಂಪನಿಯ ಎಕ್ಸ್ ಎಂಪ್ಲಾಯಿ, ಮೊದಲಲ್ಲಿ ಉದ್ಯೋಗಿಯಾಗಿದ್ದವನು, ಆತನ ಬಂಧನ ಆಗಿದೆ. ಮತ್ತೋರ್ವ ಪೊಲೀಸ್ ಕಾನ್ಸ್ಟೇಬಲ್, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 3ರನ್ನ ಅರೆಸ್ಟ್ ಮಾಡಲಾಗಿದೆ. 5 ಕೋಟಿ 76 ಲಕ್ಷ ರೂಪಾಯಿ ಹಣವನ್ನ ರಿಕವರಿ ಮಾಡಲಾಗಿದೆ. 6 ರಿಂದ 8 ಜನ ಈ ಕೃತ್ಯದಲ್ಲಿ ಶಾಮೀಲಾಗಿರುವಂತಹ ಶಂಕೆ ಇದೆ. ಅವರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದೀವಿ. ಒಂದು ಇನೋವಾ ಕಾರ್ನ ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಅಂದ್ರೆ ಕೃತ್ಯ ನಡೆದ 54 ಗಂಟೆಗಳ ಒಳಗಾಗಿ 3 ಆರೋಪಿಗಳ ಬಂಧನ, 60 ಗಂಟೆಗಳ ಒಳಗಾಗಿ 5 ಕೋಟಿ 76 ಲಕ್ಷ ರೂಪಾಯಿ ಸೀಸ್, ಹಾಗೆ ಕೃತ್ಯಕ್ಕೆ ಬಳಸಿದ್ದಂತಹ ಒಂದು ವಾಹನ, 3ರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ. ಇಷ್ಟೆಲ್ಲವೂ ಇಷ್ಟು ಗಂಟೆಗಳಲ್ಲಿ ನಡೆದು ಹೋಗಿದೆ. ಸುಮಾರು 11 ಜನರ 11 ಟೀಮ್, 200 ಜನ ಪೊಲೀಸ್ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಇದ್ರು ಈ ತಲಾಶ್ನಲ್ಲಿ. ಜೊತೆಗೆ ಈ ಕೃತ್ಯವನ್ನ ನಡೆಸೋಕೆ ಈ ಖದೀಮರು ಮಾಡಿದಂತಹ ಪ್ಲಾನ್ ಅದನ್ನ ವಿವರಿಸಿದ್ರು ಸೀಮಂತ್ ಕುಮಾರ್ ಸಿಂಗ್ ಅವರು. 3 ತಿಂಗಳ ಕಾಲ ಪ್ಲಾನ್ ಮಾಡಿರೋದಂತೆ ಇವರು. 3 ತಿಂಗಳ ಕಾಲ ಒಟ್ಟುಗೂಡ್ಕೊಂಡು ಹೇಗೆ ಮಾಡಬೇಕು, ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು, ಅದೆಲ್ಲವನ್ನ ಕೂಡ ಪ್ಲಾನ್ ಮಾಡಿದ್ದಾರೆ ಖದೀಮರು. ಅದಾದ ಬಳಿಕ ಕಳೆದ 15 ದಿನಗಳಿಂದ ಸತತವಾಗಿ ಆ ಸಿಎಂಎಸ್ ವೆಹಿಕಲ್ ಯಾವ ರೂಟ್ ನಲ್ಲಿ ಹೋಗುತ್ತೆ, ಎಲ್ಲಿ ನಾವು ಅಡ್ಡ ಹಾಕಬಹುದು ಅನ್ನೋದನ್ನ ರೆಕ್ಕಿ ಮಾಡಿದ್ದಾರೆ. ರೆಕ್ಕಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಸಿಸಿಟಿವಿ ಇಲ್ವೋ ಆ ಜಾಗಗಳನ್ನ ಗುರುತಿಸಿದ್ದಾರೆ. ಹಾಗಾಗಿನೇ ಅಶೋಕ ಪಿಲ್ಲರ್ನ ಅವರು ಆಯ್ಕೆ ಮಾಡಿದ್ದು ಮೊದಲಿಗೆ ಆ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ದಂತಹ ಸಿಬ್ಬಂದಿಯನ್ನ ಕೆಳಕ್ಕಿಳಿಸೋದಕ್ಕೆ. ಅಲ್ಲಿ ಯಾವುದೇ ಸಿಸಿಟಿವಿ ಇಲ್ಲ. ಇಳಿಸುವಂತಹ ಟೈಮ್ನಲ್ಲಿ ಆ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ದಂತಹ ವ್ಯಕ್ತಿಗಳು ಅವರದನ್ನ ರೆಸಿಸ್ಟ್ ಮಾಡ್ಬೇಕು ತಾನೆ, ಅಥವಾ ಅದನ್ನ ಪ್ರಶ್ನೆ ಮಾಡ್ಬೇಕು ತಾನೆ. ಇವರು RBI ಅಧಿಕಾರಿಗಳು ಅಂತ ಹೇಳಿದ ತಕ್ಷಣ ಅವ್ರ ಕಾರಿಂದ ಇಳಿದು ಅವ್ರ ಕಾರ್ನಲ್ಲಿ ಕೂತ್ಕೊಂಡಿದ್ದಾರೆ. ಸುಮಾರು 3 ವೆಹಿಕಲ್ ಇದರಲ್ಲಿ ಭಾಗಿಯಾಗಿರುವಂತಹ ಅನುಮಾನ ಇದೆ. ಅದರಲ್ಲಿ ಒಂದು ಕಾರನ್ನ ಸೀಸ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಸುಮಾರು 200 ಜನರ ಟೀಮ್. ಹಲವು ಸವಾಲುಗಳು ಎದುರಾಗಿತ್ತು ನಮ್ಗೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದು ಲಿಂಕ್ ಆಗಿತ್ತು. ಗೋವಾ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಹೀಗೆ ಎಲ್ಲಾ ಕಡೆಯೂ ಕೂಡ ಪರಿಶೀಲನೆ ಮಾಡಿದ್ವಿ. ಪ್ರಕರಣವನ್ನ ಭೇದಿಸಬೇಕಾದಂತಹ ಒತ್ತಡದಲ್ಲಿದ್ವಿ. ಚಾಲೆಂಜಿಂಗ್ ಆಗಿ ತಗೊಂಡ್ವಿ ಈ ಕೇಸನ್ನ. ಫೈನಲಿ ಪ್ರಕರಣವನ್ನ ಭೇದಿಸಿದೀವಿ. ಇನ್ನೂ ಹಣವನ್ನ ರಿಕವರಿ ಮಾಡೋದಿದೆ. ಇನ್ವಾಲ್ವ್ ಆಗಿರುವಂತಹ ಆರೋಪಿಗಳನ್ನ ಕೆಡ್ಡಾಗೆ ಕೆಡವೋದಿದೆ. ನಮ್ಮ ಟೀಮ್ ಆ ನಿಟ್ಟಿನಲ್ಲಿ ಸದ್ಯ ನಿರತವಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ. ಹಾಡ ಹಗಲೇ ರಾಜ್ಯ ರಾಜಧಾನಿಯ ಒಂದು ಮುಖ್ಯ ರಸ್ತೆ, 100 ವಾಹನಗಳ ಸಂಚಾರ ಇರುವಂತಹ ರಸ್ತೆ. ಅಂಥ ರಸ್ತೆಯಲ್ಲಿ ಹಗಲು ದರೋಡೆ ಆಗುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಎದ್ದಿತ್ತು. ವಿಪಕ್ಷಗಳು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಟೀಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ವು. ಆದ್ರೆ ಕೃತ್ಯ ನಡೆದಂತಹ 60 ಗಂಟೆಗಳ ಒಳಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ರ ಬಂಧನ ಆಗಿದೆ. 5 ಕೋಟಿ 76 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಬಟ್ ಇನ್ನೂ ಕೂಡ ಹಣ ರಿಕವರಿ ಆಗೋದಿದೆ. ಜೊತೆಗೆ ಆರೋಪಿಗಳ ಬಂಧನ ಆಗೋದಿದೆ. ಆ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಜೊತೆಗೆ ಚಾಲೆಂಜ್ ಇದ್ದಿದ್ದೇನು ಅಂದ್ರೆ ಅವರಾಗ್ಲೇ ಉಲ್ಲೇಖ ಮಾಡಿದ್ರು, ಸಿಸಿಟಿವಿ ಇಲ್ಲದ ಕಡೆಗಳಲ್ಲಿ ಇವರು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಮೊದಲಿಗೆ ಅಶೋಕ ಪಿಲ್ಲರ್ ಬಳಿ, ಆ ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ 2 ಕಡೆ ಸಿಸಿಟಿವಿ ಇಲ್ಲ. ಜೊತೆಗೆ ಇವರು ಮೊಬೈಲ್ ಬಳಕೆ ಮಾಡಲಿಲ್ಲ. ಕೃತ್ಯವನ್ನ ನಡೆಸುವಂತಹ ಸಂದರ್ಭದಲ್ಲಿ ಮೊಬೈಲ್ಗಳ ಬಳಕೆಯಾಗಿಲ್ಲ. ಅಲ್ಲದೆ ಕಮ್ಯುನಿಕೇಶನ್ ಮಾಡುವಂತಹ ಟೈಮ್ನಲ್ಲೂ ಬೇರೆ ಬೇರೆ ಭಾಷೆನಲ್ಲಿ ಕಮ್ಯುನಿಕೇಟ್ ಮಾಡಿದ್ದಾರೆ. ಅದನ್ನ ಡಿಕೋಡ್ ಮಾಡುವಂತಹ ಚಾಲೆಂಜ್ ಇತ್ತು. ಅದರ ಜೊತೆಗೆ ಈ ಬ್ಯಾಂಕ್ ನೋಟ್ಗಳು, ಈ ಸಿಎಂಎಸ್ ಸಿಬ್ಬಂದಿ HDFC ಬ್ಯಾಂಕ್ ನಿಂದ ಏನ್ ನೋಟುಗಳನ್ನ ತಗೊಂಡು ಬಂದ್ರು ಅದರಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ಆ ನಂಬರ್ ಕೂಡ ಮಿಸ್ ಮ್ಯಾಚ್ ಅಂತೆ. ಹಾಗಾಗಿ ತನಿಖೆಗೆ ಹಲವು ಸವಾಲುಗಳು ಎದುರಾಗಿದ್ವು. ಆದ್ರೆ ಲೋಕಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್, ಜೊತೆಗೆ ವೆಹಿಕಲ್ಗಳ ಮೂವ್ಮೆಂಟ್ ನ ಆಧಾರದ ಮೇಲೆ ತನಿಖೆಯನ್ನ ಸಕ್ಸಸ್ ಮಾಡುವಲ್ಲಿ, ಆರೋಪಿಗಳವರೆಗೆ ರೀಚ್ ಆಗುವಲ್ಲಿ, ಹಣವನ್ನ ರಿಕವರಿ ಮಾಡುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.